ನಾನೇ ಸತ್ತ ಒಂದು ನಿತ್ಯ 16 ಜನರ ಗುಂಪು ಕಟ್ಟಿಕೊಂಡು ನನ್ನ ಸಾಮ್ರಾಜ್ಯದಲ್ಲಿ ಗುಂಡಾಗಿರಿ ಮಾಡುತ್ತಿರುವ ನಿನ್ನ ಸರಿ ಹಿಡಿಯಬೇಕಾದರೆ ನಿನ್ನ ಚರಿತ್ರೆಯನ್ನು ನಾನು ಚೆನ್ನಾಗಿ ಸರಿ ಮಾಡಲೇಬೇಕು. ಹಣವಿಲ್ಲದ ಹೆಣಕ್ಕಿಂತಲೇ ಕಡಿಯಾಗಿ ನಿಂತ ನಿನ್ನ ಸೋದರ ಸಹೋದರಿಂದಲೇ ನೀನು ಮೇಲೆತ್ತಿರುವ ನಿನ್ನ ಸರ್ವನಾಶ ಮಾಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಹನುಮಂತ, ನೀನೆಷ್ಟೋ ನಿನ್ನ ತಮ್ಮಂದಿರು ಬೆಟ್ಟದೆತ್ತರು ಬೆಳೆಸಿದರು, ಅದನ್ನು ಅಡಗಿಸುವ ಶಕ್ತಿ ಈ ಟೈಗರ್ ನಕ್ಷತ್ರದಲ್ಲಿ
ಎಂಬುದನ್ನು ಮಾತ್ರ ನೀನು ಮರೆಯಬೇಡ. ನನ್ನ ಪ್ರತಿಯೊಂದು ಯಾವರೆಗೆ ಅಡ್ಡಿ ಆಗುತ್ತಿರುವ ಗಂಡ ದೇಹ ಒಡೆಯಬೇಕಾದರೆ ನಿನ್ನ ಸತ್ಯ ನಿರ್ಮಲನ್ನು, ನಿನ್ನ ವಂಶವನ್ನು ನಿರ್ವಂಶ ಮಾಡದಿದ್ದರೆ ನಿನ್ನ ಸತಿಯ ನಿರ್ಮಲನ್ನು ನನ್ನ ಕೋಮಲನಾಗಿ ಆಗಿರಿಸಿಕೊಂಡು ನಂತರದಿಂದ ಸರ್ವ ವಂಶ ನಿರ್ವಂಶ ಮಾಡದಿದ್ದರೆ ನನ್ನ ಹೆಸರು ಎಮ್ಮೆಲ್ಲೆ ವಜ್ರೇಗೌಡ. ಏನಾಯ್ತು? ಏನು ಬರೆಯಾಕತ್ತಿದ್ಲೆ? ಯಪ್ಪ ಸಾವುಕಾರ, ಈ ವಾರದಾಗ ಸಕ್ರಿ ಲೋಡ್ ಅಂತ ಲೆಕ್ಕ ಮಾಡಿ ಬರೆದಿಡಾಕ್ತೀನ್ರಿ. ಯಪ್ಪ ಆ ಕಳ್ಳ ಇರಲಿ ಬಿಡು, ಅವನೇನು ಮುಂದಿನ ಕೆಲಸ ಏನಾಯ್ತು? ಯಪ್ಪ ಸಾವುಕಾರ, 50 ರೌಡಿಗಳ ಜೊತೆ ಆ ಮೇಡಮ್ ಸೇರಿಸಿ ಕರಿಯಾಗೋ ಹಚ್ಕೊತೀನ್ರಿ. ಯಪ್ಪ ಗೌಡ್ರೆ ಗೌಡ್ರೆ ಏನಾಯ್ತು ಲೇಖಯ್ಯ? ಅನಾಹುತ ಆಯ್ತು ರೀ ಗೌಡ್ರೆ, ಅನಾಹುತ ಆಯ್ತು. ಎಲ್ಲ ಎನ್ನುವುದು ಬಾರಿ ಮಧ್ಯೆ ಹಾಕಾಕ್ಕೆ ಆ ಕೆಲಸಕ್ಕೆ ಯಾರಾದರೂ ಅಡ್ಡಿ ಆದರೆ? ಹೌದು ಗೌಡ್ರೆ ಹೌದು. ನಾವು ನಮ್ಮ ಮಕ್ಕಳನ್ನು ಮತ್ತು ಮೀನಾಕ್ಷಿಯನ್ನು ಕಿಡ್ನಾಪ್ ಮಾಡಿ ತರುವಾಗ ಆ ಸತ್ಯವಂತ ಬಂದು ನಮ್ಮನ್ನು ಹೊಡೆದು ಅವರೆಲ್ಲರನ್ನು ಕಾಪಾಡಿದ ಗೌಡ್ರೆ, ಕಾಪಾಡಿದ. ಮುಚ್ಚಲೇ ಬಾಯಿನ ಈ ವಜ್ರೇಗೌಡನ ಬಾಯಿನ ಪುಟದಲ್ಲಿ ಸೋಲೆಂಬ ಶಬ್ದ ಇಲ್ಲದಿರುವಾಗ ಭಕ್ತರಿಗೆ ಹೆದರಿ 50 ಜನ ಓಡಿ ಬಂದಿರುವಲ್ಲ, ಕ್ಷಮಿಸಿ ಬಿಡಿ ಗೌಡ್ರೆ, ಕ್ಷಮಿಸಿ ಬಿಡಿ. ಸೌಖ್ಯವಿಲ್ಲ. ಸೋಲು ಕಂಡ ಬಂಡ ಪುಂಡರಿಗೆ ಈ ವಜ್ರೇಗೌಡನ ಸ್ಥಾನದಲ್ಲಿ ಸ್ಥಾನವೇ ಇಲ್ಲ. ಸರಿಯಾ? ಕೈಲಾಗದ ಹೇಳಿ ಅಂತ ಓಡಿ ಬಂದೆಯಲ್ಲ, ಮುಗಿತು ನಿನ್ನ ಕತೆ. ಗೌಡ್ರೆ ಒಳಗೆ ಈ ಕೋಲವನ್ನು. ಅದೇನಂತ ಬೇಗ ಹೇಳಿದವ್ರೆ, ಈ ಬೆಂಕಿ ಇರೋದೆ ನಿಮ್ಮ ವೈರಿಗಳ ದೇಹ ಸುಡೋದಕ್ಕೆ. ಅವು ಸತ್ಯವಂತನ ಬೆಂಬಲದಿಂದ ಬಿಟ್ಟ ಹೊತ್ತಿ ನಡೆಯುತ್ತಿರುವ ಆ ಸಂಸ್ಥೆ ಸೊಸೈಟಿಯಲ್ಲಿ ಅವನೇನೋಕ್ಷನು ಇವತ್ತು ನನ್ನ ತೋಳ ತೆಕ್ಕಲಿ ತಂದು ಹಾಕಿ ನನಗೆ ಅವಳ ಮೈ ಸುಖ ನೀಡಿಸಿ ನಂತರ ಅವಳ ರಕ್ತದ ರುಚಿ ನೋಡಬೇಕಾಗಿದೆ. ಅದು ಈಗಲೇ ಸಾಧ್ಯನಾ? ಇದ್ಯಾವುದು ನನಗೆ ದೊಡ್ಡ ಮಾತಂದು ಹೇಳ್ತಿದ್ದಾನೆ. ರಾವಣನ ಬಂಟ ಹನುಮಂತನಂತೆ ಸೀತೆಗಾಗಿ ಲಂಕೆ ಸೀತೆಗಾಗಿ ಸೇತುವೆ ದಾಟಿ ಲಂಕೆಗೆ ಹಾರಿದಂತೆ ನಾನು ನಿಮ್ಮ ಬಂಟ ಬೆಂಕಿ ಆ ನಿರ್ಮಲರಾಗಿ ಇಲ್ಲಿಂದಲೇ ಸಂಸ್ಥೆಯ ಹಾರಿ ಅವರು ತಂದು ನಿಮಗೆ ವಾಪಸ್ ತಿಂದಿದ್ದಾನೆ. ನನ್ನ ಸೂಳೆಯಾಗಿ ನನ್ನ ಅಕ್ಕನ ಮಗಳೆಂದು ಹೊಗಳಿಕೆ ಹೇಳಿ ನನ್ನ ಕಾವೇರಿಗೆ ಕಲಿಸಿ ಅವಳ ಸೇಡಿನ ಕೋಶದಲ್ಲಿ ಮುಳುಗಿಸಿದ್ದಾಳೆ. ಅಂದಾಗ ನಾನು ರಕ್ತದ ರುಚಿ ನೋಡಬೇಕಾಗಿದೆ. ಇದು ಈಗಲೇ ಸಾಧ್ಯನಾ? ಅಸಾಧ್ಯವೆನ್ನುವ ಪದವೇ ಈ ಬೆಂಕಿಯ ಚರಿತ್ರೆಯಲ್ಲಿಲ್ಲ.